ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಲವರು ಸಚಿವರಾಗಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ, ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ರೀತಿ ಪಾಲಿಟಿಕ್ಸ್ಗಳಿಗೆ ರಾಜ್ಯ ಕಾಂಗ್ರೆಸ್ ಪಾಳಿಯ ಸಾಕ್ಷಿ ಆಗ್ತಾ ಇದ್ರೆ ಬೆನ್ನಿಗೆ ಸಚಿವ ಸ್ಥಾನ ಸಿಕ್ಕರು ಖಾತೆ ಹಂಚಿಕೆ ಆದ ಮೇಲೆ ಈ ಖಾತೆ ಬೇಡವಾಗಿತ್ತು ನಮಗೆ ಅಂತ ಖ್ಯಾತೆ ಶುರು ಮಾಡಿಬಿಟ್ಟಿದ್ದಾರೆ ಹಿರಿಯ ಸಚಿವರುಗಳು. ಪ್ರಮುಖವಾಗಿ ಮೊದಲ ಹಂತದಲ್ಲಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಆಯಿತು. ಅದಾದ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಅವರ ಸರದಿ. ಅದಾದ ಬಳಿಕ ಕೆಲ ಸಚಿವರಿಗೆ ಇನ್ನೂ ಕೂಡ ಖಾತೆ ಬಗ್ಗೆ ಸಮಾಧಾನ ಇಲ್ಲ ಅನ್ನುವಂಥ ವಿಚಾರ. ಒಂದ್ ಕಡೆ ಖಾತೆ ಇನ್ನೊಂದ್ ಕಡೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತು ಆಗ್ತಾ ಇದೆ. ಮಂತ್ರಿ ಸ್ಥಾನಕ್ಕೆ ದುಂಬಾಲು ಬಿದ್ದಿದ್ದಾರೆ ಸಾಲು ಸಾಲು ಆಕಾಂಕ್ಷಿಗಳು. ಒಂದ್ ಕಡೆ ಖಾತೆ ಇನ್ನೊಂದು ಕಡೆ ಸಂಪುಟ ಸಂಕಟ ಶುರುವಾಗಿ ಹೋಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಮಂತ್ರಿ ಸ್ಥಾನಕ್ಕೆ ದುಂಬಾಲು ಬಿದ್ದಿದ್ದಾರೆ ಸಾಲು ಸಾಲು ಆಕಾಂಕ್ಷಿಗಳು. ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಮೇಲೆ ಸಚಿವಾಕಾಂಕ್ಷಿಗಳು ಒತ್ತಡ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಬಳಿಯೂ ಕೂಡ ಮಂತ್ರಿಗಿರಿಗಾಗಿ ಲಾಬಿ ಪಾಲಿಟಿಕ್ಸ್ ಶುರುವಾಗಿ ಹೋಗಿದೆ. ಮಾಜಿ ಮುಖ್ಯಮಂತ್ರಿಗಳ ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡಿಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರಂತೆ ಕೆಲ ಶಾಸಕರು. ಖಾಲಿ ಇರುವ 20 ಸ್ಥಾನಗಳಲ್ಲಿ ಯುವ ಶಾಸಕರಿಗೆ ಮಣೆ ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೊದಲ ಲಿಸ್ಟ್ ಅಲ್ಲಿ 13 ಜನಕ್ಕೆ ನೀವು ಹಿರಿಯರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಟ್ ಎರಡನೇ ಲಿಸ್ಟ್ ಅಲ್ಲಿ ಕಂಪ್ಲೀಟ್ ಹೊಸ ಮುಖಗಳಿಗೆ ಆದ್ಯತೆ ಸಿಗಬೇಕು. ಬೆಂಗಳೂರಿನಿಂದ ದಿಲ್ಲಿ ತನಕ ಕೂಡ ಸಚಿವಾಕಾಂಕ್ಷಿಗಳ ಲಾಭಿ ಒತ್ತಡ ಜಾಸ್ತಿ ಆಗಿದೆ. ಯುವಕರಿಗೋ ಹಿರಿಯರಿಗೋ ಯಾರಿಗೆ ಮಣೆ ಹಾಕಬಹುದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದು ಕುತೂಹಲ. ಎನ್ಟಿ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಲವು ಜಾಸ್ತಿ ಆಗಿದೆಯಂತೆ. ಕಾರಣ ಪಕ್ಷ ಸಂಘಟನೆ, ಹೊಸ ರೀತಿಯ ಚೈತನ್ಯ ಸಿಗಬಹುದು ಸಂಪುಟಕ್ಕೆ ಅಂತ. ಮಂತ್ರಿಗಿರಿ ರೇಸ್ನಲ್ಲಿ ಬಳ್ಳಾರಿಯ 2 ಶಾಸಕರ ಮಧ್ಯೆ ಪೈಪೋಟಿ ಇದೆ. ಪ್ರಮುಖವಾಗಿ ಶಾಸಕ ನಾಗೇಂದ್ರ ಮತ್ತು ಭರತ್ ರೆಡ್ಡಿ ಅವರ ಮಧ್ಯೆ ಪೈಪೋಟಿ ಇದೆ. ಇಬ್ಬರಲ್ಲಿ ಯಾರಿಗೆ ಸಿಗಬಹುದು ಸಚಿವ ಸ್ಥಾನ? ಡಿಕೆ ಶಿವಕುಮಾರ್ ಲಿಸ್ಟ್ ನಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಹೆಸರು. ನಾಗೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಭರವಸೆ ಕೊಟ್ಟಿದ್ರು, ನೆಕ್ಸ್ಟ್ ಬಾರಿ ನಿಮ್ಮ ಸಚಿವರನ್ನಾಗಿ ಮಾಡ್ತೀವಿ ಅಂತ. ಸೊ ಆ ಮಾತನ್ನ ಉಳಿಸ್ಕೊಳ್ತಾರಾ ಅಥವಾ ಇಲ್ಲ ಹೊಸ ಮುಖಕ್ಕೆ ಆದ್ಯತೆ ಕೊಟ್ಬಿಡೋಣ ಅಂತ ಭರತ್ ರೆಡ್ಡಿ ಅವರಿಗೆ ಮನೆ ಹಾಕ್ಬಿಡ್ತಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್? ಜನಾರ್ದನ ರೆಡ್ಡಿ ಜೊತೆ ನೇರ ಪಾಲಿಟಿಕ್ಸ್ ಮಾಡುವಂತ ನಾಯಕ, ಒಬ್ಬ ಪವರ್ಫುಲ್ ನಾಯಕ, ಯಂಗ್ ಅಂಡ್ ಎನರ್ಜೆಟಿಕ್ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಭರತ್ ರೆಡ್ಡಿ. ಹಂಗಾಗಿ ಜನಾರ್ದನ ರೆಡ್ಡಿ ಅವರನ್ನ ಕಟ್ಟಿ ಹಾಕುವುದಕ್ಕೆ ಭರತ್ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅನ್ನುವಂತ ಲೆಕ್ಕಾಚಾರ ಇದೆ. ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ತಣ್ಣೀರೆರಚಬಹುದಾ ವಾಲ್ಮೀಕಿ ಹಗರಣ ಅನ್ನೋದು ಪ್ರಶ್ನೆ ಇದೆ. ಕಾರಣ ವಾಲ್ಮೀಕಿ ಹಗರಣದಿಂದಲೇ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡವರು. ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಆ ಮಾತಿಗೆ ಬದ್ಧ ಆಗುತ್ತೆ ಪಕ್ಷ ಅಂತ ಹೇಳಕ್ಕಾಗಲ್ಲ. ಕಾರಣ ಪರಿಸ್ಥಿತಿ ಬದಲಾವಣೆ, ವಾಸ್ತವವನ್ನ ನೋಡಿ ಅಳೆದು ತೂಗಿ ಅಗೇನ್ ಭರತ್ ರೆಡ್ಡಿ ಅವರಿಗೆ ಮನೆ ಹಾಕುವುದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಳ್ಳಾರಿ ಪಾಲಿಟಿಕ್ಸ್ ಅಂತ ಅಂದ್ರೆ ಅಲ್ಲೊಬ್ಬ ಘಟಾನುಘಟಿ ನಾಯಕರನ್ನ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆ ಪಕ್ಷಕ್ಕಿದೆ. ಕಾರಣ ಜನಾರ್ದನ ರೆಡ್ಡಿ ಅಂತ ಒಬ್ಬ ಲೀಡರ್ ಅನ್ನ ಕಟ್ಟಿ ಹಾಕಬೇಕು ಅಂದ್ರೆ ಅದೇ ರೀತಿ ಒಬ್ಬ ಪವರ್ಫುಲ್ ನಾಯಕ ಬೇಕು. ಬಟ್ ಈ ಹಿಂದೆ ನೇರ ವಾಗ್ದಾಳಿ ಮಾಡೋದ್ರಲ್ಲಿ ಭರತ್ ರೆಡ್ಡಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಬಳ್ಳಾರಿ ಭಾಗದಲ್ಲಿ ಪಕ್ಷ ಸಂಘಟನೆನೂ ಚೆನ್ನಾಗಬಹುದು ಅಂತ ನಾಯಕನ ವಿರುದ್ಧ ಒಬ್ಬ ಪವರ್ಫುಲ್ ನಾಯಕ ಬೆಳೆಸ್ತಂತೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಿದ್ದರಾಮಯ್ಯನವರ ಆಪ್ತರು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ, ಮುಂದಿನ ಬಾರಿ ಸಚಿವರಾಗ್ತೀರಿ ಅಂತ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಘಂಟಾಘೋಷವಾಗಿ ಹೇಳಿ ಬಂದಿದ್ದಾರೆ. ಆ ಭರವಸೆಯನ್ನ ಪಕ್ಷ ಉಳಿಸ್ಕೊಳ್ಳುತ್ತಾ ಅಥವಾ ಇಲ್ಲ ಜನಾರ್ದನ ರೆಡ್ಡಿ ಅವರ ವಿರುದ್ಧ ನೇರ ವಾಗ್ದಾಳಿ ಮಾಡಿದವರು ಯಂಗ್ ಲೀಡರ್ಸ್ಗೆ ಮನೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ.
ಅಂತ ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಆ ಭಾಗದಲ್ಲಿ ಯಾರಿದ್ದಾರೆ ಅಂದ್ರೆ ಅಗೇನ್ ಭರತ್ ರೆಡ್ಡಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಒಲಿಬಹುದು, ಯಾವೆಲ್ಲ ಲೆಕ್ಕಾಚಾರಗಳು ಪಕ್ಷದಲ್ಲಿ ಆಗ್ತಾ ಇದೆ ಅಂತ? ಶ್ರುತಿ, ಹಿಂದೆಲೇ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೇಳಿದರು, ಯುವ ನಾಯಕರನ್ನು ಗುರುತಿಸುವಂಥ ಒಂದು ಕೆಲಸ ಪಕ್ಷದಲ್ಲಿ ಆಗಬೇಕು ಅಂತ. ಕೇವಲ ಪಕ್ಷವನ್ನು ಮೂರು ವರ್ಷನೋ 4 ವರ್ಷನೋ ಮುಂದೆ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾವು ನೋಡಬಾರ್ದು. ಸುಮಾರು 20-30 ವರ್ಷಗಳ ದೃಷ್ಟಿಯಿಂದ ನೋಡಿ ಆ ರೀತಿಯಾದಂಥ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ಹಿಂದೆ ಹೋದಾಗ ಈ 2ನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರುಗಳಿದ್ವು ಅವುಗಳನ್ನು ಶಾರ್ಟ್ ಲಿಸ್ಟ್ ಮಾಡುವಂಥ ಒಂದು ಸಂದರ್ಭದಲ್ಲೂ ಇದೇ ಮಾತುಗಳನ್ನು ಹೇಳಿ ಕಳಿಸಿದರು ಇಬ್ಬರ ನಾಯಕರು ಕೂಡ. ಹೀಗಾಗಿ ಜಿಲ್ಲಾವಾರು ಮತ್ತು ಜಾತಿವಾರು ಲೆಕ್ಕಾಚಾರವನ್ನು ಹಾಕ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಹಲವು ರಾಜ್ಯ ಕಾಂಗ್ರೆಸ್ ನಾಯಕರು ಈಗಾಗಲೇ ಆ ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ಬಳ್ಳಾರಿ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ. ನಾವು ಮೊದಲಿಂದಲೂ ಕೂಡ ನೋಡಿದ್ದೀವಿ, ಬಳ್ಳಾರಿಯಲ್ಲಿ ಒಂದು ಕಡೆ ರೆಡ್ಡಿ ಆಗಿರ್ಬೋದು, ಮತ್ತೊಂದು ಕಡೆ ಶ್ರೀರಾಮುಲು ಆಗಿರ್ಬೋದು, ಭಾಳಷ್ಟು ಘಟಾನುಘಟಿ ನಾಯಕರು, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ BJP ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಮಾಡಿದ್ದೆ ಈ ನಾಯಕರುಗಳಿಂದ. ಆದರೆ ಇತ್ತೀಚೆಗೆ ಅವರ ವಿರುದ್ಧ ಮತ್ತೆ ಆ ರೀತಿಯಾದಂಥ ಒಂದು ರಾಜಕೀಯ ಮಾಡಬೇಕು ಅನ್ನೋದಾದರೆ ಒಂದು ದೊಡ್ಡ ಮಟ್ಟದ ನಾಯಕರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂಥದ್ದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. ಈಗ ನೀವು ಹೇಳಿದಂತೆ ನಿಜ, ವಾಲ್ಮೀಕಿ ಸಮುದಾಯದ ನಾಯಕರಾದಂತಹ ಹಾಗೂ ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಅವ್ರ ವಿರುದ್ಧ ಬಂದಿರುವಂಥ ಒಂದು ಆರೋಪ ರಾಜಕೀಯ ಪ್ರೇರಿತ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸತ್ಯಾಂಶ ಇಲ್ಲ ಅಂತ. ಆದರೆ ಮೊನ್ನೆ ಅಷ್ಟೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ವಿರುದ್ಧ ಸುಮಾರು ದಾಖಲೆಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನು ಮತ್ತೆ ನಾವು ಸಂಪುಟಕ್ಕೆ ತೆಗೆದುಕೊಂಡಿದ್ದೆ ಆದರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಮುಜುಗರ ಆಗ್ಬೋದು ಅಂತ ಒಂದು. ಮತ್ತೊಂದು, ನಾಗೇಂದ್ರ ಅವರು ಸಂಪುಟಕ್ಕೆ ಸೇರಿದ್ದಾದರೆ ಸಹಜವಾಗಿ BJP ಮತ್ತು JDS ಇದನ್ನು ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಇವತ್ತಿನವರೆಗೂ ಕೂಡ ನಾಗೇಂದ್ರ ಅವರ ಹೆಸರು ಭಾಳಷ್ಟು ಚಾಲ್ತಿಯಲ್ಲಿತ್ತು. ಈಗ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ನಾಗೇಂದ್ರ ಅವರ ಬಗ್ಗೆ ರಾಜ್ಯ ಕಾಂಗ್ರೆಸ್ಸಲ್ಲೂ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ, ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಸಲ್ಲೂ ಕೂಡ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಹಾಗಾದರೆ ಬೇರೆ ಯಾರಿಗೆ ಅವಕಾಶಗಳು ಸಿಗ್ಬೋದು ಅಂತ ಹೇಳಿದ್ರೆ ಸಹಜವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನೇರ ರಾಜಕೀಯ ಮಾಡುವಂತಹ ಬಳ್ಳಾರಿ ನಗರ ಹಾಗೂ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಹೆಸರು ಕೂಡ ಇದೆ. ನಾನು ಏಕಾಏಕಿ ಇವರನ್ನು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಇವರ ಹೆಸರನ್ನು ಕೂಡ ಹಿಂದೆ KPCCಯಲ್ಲೂ ಚರ್ಚೆ ಆಗಿತ್ತು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ನಾಗೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತಾರೆ, ನಾರಾ ಭರತ್ ರೆಡ್ಡಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತಾರೆ. ಆದರೆ ನಾಗೇಂದ್ರ ಅವರ ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆಗಳು ಆಗ್ತಿರೋದ್ರಿಂದ ಬಹುತೇಕ ಜಾಕ್ಪೆಟ್ ಬಳ್ಳಾರಿಯ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವ್ರಿಗೆ ಹೊಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಜೊತೆನೂ ಚೆನ್ನಾಗಿದ್ದಾರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಚೆನ್ನಾಗಿದ್ದಾರೆ. ಅದರಲ್ಲೂ ಯುವ ರಾಜಕಾರಣಿ ಆಗಿರೋದ್ರಿಂದ ರಾಹುಲ್ ಗಾಂಧಿ ಅವರ ಫಾರ್ಮುಲಾ ವರ್ಕೌಟ್ ಆಗಿದ್ದೆ. ಆದರೆ ನಾರಾ ಭರತ್ ರೆಡ್ಡಿ ಅವರು ಸಚಿವರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಪಟ್ಟಿ ತೆಗೆದುಕೊಂಡು ಹೋಗಿದ್ದಾರೆ, ಆ ಪಟ್ಟಿ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆಗುವಂಥ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ಪ್ರಕರಣ ಏನಾದರೂ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗಿದ್ದೆ ಆದರೆ ಸಹಜವಾಗಿ ನಾರಾ ಭರತ್ ರೆಡ್ಡಿ ಅವರಿಗೆ ಅವಕಾಶ ಸಿಗ್ಬೋದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.